ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಇತ್ತೀಚಿನ ಕೆಲವು ವಿಡಿಯೋಗಳಲ್ಲಿ ಬರ್ತಾ ಇರೋ ಕಾಮೆಂಟ್ಗಳನ್ನ ನೋಡಿ ಇವತ್ತಿನ ಈ ಸಂಚಿಕೆಯನ್ನ ಆ ಕಾಮೆಂಟ್ಗಳ ಬೇಸಿಸ್ ಮೇಲೆ ನಾನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಾವು ಕಳೆದ 4-5 ತಿಂಗಳಲ್ಲಿ 35ಕ್ಕೂ ಹೆಚ್ಚು ವಿಡಿಯೋಗಳನ್ನ ಇಂಗ್ಲಿಷ್, ಹಿಂದಿ ಹಾಗೂ ಕನ್ನಡ ಭಾಷೆಗಳಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಈ ಎಲ್ಲಾ ಭಾಷೆಗಳಲ್ಲೂ ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಮಾಡಿರೋಂಥ ಎಲ್ಲ ವಿಡಿಯೋಗಳಿಗೂ ಬಹಳ ಅದ್ಭುತವಾದ ಪ್ರತಿಕ್ರಿಯೆ ನಿಮ್ಮೆಲ್ಲರಿಂದ ವ್ಯಕ್ತವಾಗಿದೆ. ಈ ಪ್ರತಿಕ್ರಿಯೆಗಳನ್ನೆಲ್ಲ ನೋಡಿದಾಗ ಕಾಮೆಂಟ್ ಸೆಕ್ಷನ್ ನಲ್ಲಿ ಒಂದು ಬಹಳ ಮುಖ್ಯವಾದಂತ ಕಾಮೆಂಟ್ ನಮ್ಮ ಗಮನ ಸೆಳೀತು. ಸುಮಾರು ಜನ ನೀವು ಕೇಳಿರೋ ಪ್ರಶ್ನೆ ಏನು ಅಂತಂದ್ರೆ, ಸರ್ ನನಗೆ ಇಂಗ್ಲಿಷ್ ಬರಲ್ಲ ಸರಿಯಾಗಿ, ನನಗೆ CA ಮಾಡೋಕ್ಕಾಗತ್ತಾ, ನನಗೆ ಇಂಗ್ಲಿಷ್ ಬರಲ್ಲ ಸರಿಯಾಗಿ, ನನಗೆ ಇಂಟರ್ವ್ಯೂ ಪಾಸ್ ಮಾಡೋಕ್ಕಾಗತ್ತಾ, ನನಗೆ ಇಂಗ್ಲಿಷ್ ಬರಲ್ಲ ಸರಿಯಾಗಿ, ನನಗೆ ಕೆಲಸ ಸಿಗತ್ತಾ? ಈ ತರ ಇಂಗ್ಲಿಷ್ ಬರಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ನಿಮ್ಮೆಲ್ಲರ ಮನಸ್ಸಿನಲ್ಲೂ ಕಾಡ್ತಾ ಇದೆ. ಆ ಪ್ರಶ್ನೆನ ನೀವು ನಮ್ಮ ವಿಡಿಯೋಗಳಲ್ಲಿ ಕಾಮೆಂಟ್ ಸೆಕ್ಷನ್ಗಳಲ್ಲಿ ನೀವು ಕೇಳಿದೀರಾ. ಹಾಗಾಗಿ ಇವತ್ತಿನ ದಿನ ಈ ಇಂಗ್ಲಿಷ್ ಬರಲ್ಲ ಏನ್ ಮಾಡೋದು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಇವತ್ತಿನ ಸಂಚಿಕೆಯನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ಎಂದಿನಂತೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ನೀವೆಲ್ಲ ಕೇಳಿದಿರಲ್ಲ, ನಮ್ಗೆ ಇಂಗ್ಲಿಷ್ ಬರಲ್ಲ, ಕೆಲಸ ಸಿಗತ್ತಾ, ಇಂಗ್ಲಿಷ್ ಬರಲ್ಲ, ಎಕ್ಸಾಮ್ ಪಾಸ್ ಮಾಡ್ಬೋದಾ ಅಂತ. ಇಲ್ಲಿ ನನಗೆ ಕಾಣಿಸಿದ್ದು ಒಂದೇ ಸಮಸ್ಯೆ. ಆ ಸಮಸ್ಯೆ ಏನು ಅಂತಂದ್ರೆ, ಇಂಗ್ಲಿಷ್ ಬರಲ್ಲ ನಿಮ್ಗೆ ಅನ್ನೋದು ಸಮಸ್ಯೆ ಅಲ್ಲ. ನಿಮ್ಗಿರೋ ಸಮಸ್ಯೆ ನಮ್ಗೆ ಇಂಗ್ಲಿಷ್ ಬರಲ್ವಲ್ಲಪ್ಪ ಅನ್ನೋ ಕೀಳರಿಮೆ, ಅಂದ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ದಯವಿಟ್ಟು ನಿಮ್ ಮನ್ಸಲ್ಲಿರೋಂಥ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನ ತೆಗೆದಾಕಿ. ಇಂಗ್ಲಿಷ್ ಬರ್ದೇ ಇದ್ರೆ ಏನಂತೆ, ಏನ್ ಪ್ರಪಂಚ ಮುಳುಗೋಗಲ್ಲ ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ. ಇವಾಗ ನೀವೇ ನೋಡಿ, ಜಪಾನ್ ಅಲ್ಲಿ ಇಂಗ್ಲಿಷ್ ಬರುತ್ತಾ? ಇಲ್ಲ, ಅವ್ರು ಜಾಪನೀಸ್ ಮಾತಾಡೋದು. ಜರ್ಮನಿ ಅಲ್ಲಿ ಮಾತಾಡೋ ಭಾಷೆ ಜರ್ಮನ್. ಫ್ರಾನ್ಸ್ ಅಲ್ಲಿ ಮಾತಾಡೋ ಭಾಷೆ ಫ್ರೆಂಚ್. ಹಿಂಗೆ ನೀವು ಯಾವುದೇ ದೇಶ ತಗೊಳ್ಳಿ, ಸೌದಿ ಅರೇಬಿಯಾ ತಗೊಳ್ಳಿ, ಸೌದಿ ಅರೇಬಿಯಾ ಅಲ್ಲಿ ಏನು ಅವ್ರು ಮಾತಾಡೋ ಭಾಷೆ ಅರೇಬಿಕ್. ಇಲ್ಲಿ ಎಲ್ಲೂ ಇಂಗ್ಲಿಷ್ ಅನ್ನೋದು ಗ್ಲೋಬಲ್ ಲ್ಯಾಂಗ್ವೇಜ್, ಮಣ್ಣು ಮಸಿ ಅದೆಲ್ಲ ಬಿಟ್ಬಿಡಿ ಆಯ್ತಾ. ಅದು ಕೆಲವೊಂದಿಷ್ಟು ಜನ ಈ ಅಮೆರಿಕನ್ ಇರುವಂತವ್ರು, ಅಮೆರಿಕನ್ ಸಂಸ್ಕೃತಿ ಬಗ್ಗೆ ವಿಶೇಷ ಒಲವಿರೋಂಥವ್ರು, ಅವರು ಈ ಇಂಗ್ಲಿಷ್ ಮುಖ್ಯ, ಇಂಗ್ಲಿಷ್ ಅಂತ ಕೂಗೋತಾರೆ. ಎಲ್ಲೂನು ಇಂಗ್ಲಿಷೇ ಸರ್ವಸ್ವ ಅಲ್ಲ ಆಯ್ತಾ. ಎಷ್ಟೊಂದು ಮುಂದುವರೆದ ದೇಶ ಇದೆ. ಚೈನಾದಲ್ಲಿ ತಗೊಳ್ಳಿ, ಚೈನೀಸ್ ಬಿಟ್ರೆ ಅವ್ರು ಬೇರೆ ಏನಾರು ಮಾತಾಡ್ತಾರಾ? ಇಲ್ಲ. ಸೊ ಹಾಗಾಗಿ ಇಂಗ್ಲಿಷ್ ಇಸ್ ನಾಟ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್. ಸುಮಾರು ಜನಕ್ಕೆ ಅದು ಅರ್ಥ ಆಗತ್ತೆ ಅನ್ನೋದು ಬಿಟ್ರೆ ಇಂಗ್ಲಿಷ್ ಬಂದ್ರೇನೆ ಮುಂದುವರಿಬಹುದು ಅನ್ನೋದು ಸುಳ್ಳು. ಎಷ್ಟೊಂದ್ ಜನ ಇಂಗ್ಲಿಷ್ ಬರ್ದೇ ಇರೋರು ಮುಂದುವರೆದಿದ್ದಾರೆ. ಎಷ್ಟೊಂದು ಪ್ರಪಂಚದಲ್ಲಿ ಎಷ್ಟೊಂದು ದೇಶಗಳು ಇಂಗ್ಲಿಷ್ ಬರ್ದಿರಾನೆ ಅವರು ಮುಂದುವರೆದಿದ್ದಾರೆ. ಸೊ ಇದಕ್ಕೆ ಬಹಳಷ್ಟು ನಿದರ್ಶನಗಳು ನಿಮ್ಗೆ ಕೊಟ್ಟಿದ್ದೀನಿ. ಹಾಗಾಗಿ ಇಂಗ್ಲಿಷ್ ಬರಲ್ಲ ಅನ್ನೋ ಕೀಳರಿಮೆಯನ್ನ ಬಿಟ್ಬಿಡಿ. ನೀವು ಈ ಇಗ್ನೋರೆನ್ಸ್ ಅಂತ, ಈ ಇಂಗ್ಲಿಷ್ ಇಗ್ನೋರೆನ್ಸ್ ಇಂದ ನಿಮ್ಗೆ ಆಗ್ತಾ ಇರುವಂತ ಕೀಳರಿಮೆ ಅಂದ್ರೆ ನಿಮ್ಮ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನಿದೆ, ಅದನ್ನ ನೀವು ತೆಗೆದಾಕಿದ್ರೆ ಅರ್ಧ ಸಮಸ್ಯೆನ ನೀವು ಗೆದ್ದಂಗೆ. ಇನ್ನು ನಿಮ್ಮ ಉಳಿದಿರೋ ಅರ್ಧ ಸಮಸ್ಯೆ ಏನು ಅಂತಂದ್ರೆ, ಇಂಗ್ಲಿಷ್ ಬರಲ್ಲ ಏನ್ ಮಾಡೋದು. ಅದಕ್ಕೆ ಸಿಂಪಲ್ ಉತ್ತರ, ಇಂಗ್ಲಿಷ್ ಬರಲ್ಲ ಅಂದ್ರೆ ಇಂಗ್ಲಿಷ್ ಕಲೀರಿ, ಇಂಗ್ಲಿಷ್ ಕಲಿಯುವಂತ ಪ್ರಯತ್ನ ಪಡಿ, ಅದಕ್ಕೆ ಆದಂತ ಕೆಲವೊಂದಿಷ್ಟು ಎಫರ್ಟ್ಸ್ ನ ಹಾಕಿ. ಅದು ಬಿಟ್ಟು ಇಂಗ್ಲಿಷ್ ಬರಲ್ಲ ನನಗೆ ಕೆಲಸ ಸಿಗತ್ತಾ ಅಂತಂದ್ರೆ ನೀವು ಆ ಪ್ರಶ್ನೆಗೆ ಅರ್ಥನೇ ಇಲ್ಲ. ಯಾಕೆಂತಂದ್ರೆ ಇವಾಗ ನೀವು ಗ್ರಾಜುಯೇಷನ್ ಮುಗಿಸಿರ್ತೀರಾ, ನೀವು ಇಂಟರ್ವ್ಯೂಗೆ ಹೋಗ್ತೀರಾ. ಇಂಟರ್ವ್ಯೂನಲ್ಲಿ ಸಪೋಸ್ ನೀವು ಇವಾಗ BCom ಮಾಡಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಂದ್ರೆ, ಒಂದು ಅಕೌಂಟೆಂಟ್ ಪೋಸ್ಟ್ ಹೋಗ್ತಾ ಇದ್ದೀರಾ ಅಂದ್ರೆ, ಅಲ್ಲಿ ನಿಮ್ಗೆ ಕೇಳೋ ಪ್ರಶ್ನೆ, ಅಕೌಂಟೆಂಟ್ ಕೆಲ್ಸಕ್ಕೆ ಸೇರ್ತಿಯಲ್ಲಪ್ಪ ನೀನು, ನಿನ್ಗೆ ಅಕೌಂಟ್ಸ್ ಕೆಲಸ ಬರತ್ತಾ ಇಲ್ವಾ, ಅದನ್ನ ಇಂಗ್ಲಿಷ್ ಅಲ್ಲಿ ಕೇಳ್ತಾನೆ. ನೀವು ನಿಮ್ಗೆ ಅಕೌಂಟೆಂಟ್ ಆಗಿ ಕೆಲಸ ಮಾಡುವಂತ ಎಲ್ಲಾ ಅರ್ಹತೆಗಳು ಇದೆ ಅನ್ನೋದನ್ನ ನೀವು ಪ್ರೂವ್ ಮಾಡ್ಬೇಕು. ಅಂದ್ರೆ ನಿಮ್ಗೆ ನಾಲೆಡ್ಜ್ ಇದೆ, ಅಕೌಂಟೆನ್ಸಿ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇದೆ, ಅದನ್ನ ನೀವು ಪ್ರೂವ್ ಮಾಡ್ಬೇಕು. ಅದನ್ನ ನೀವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಷ್ಟೇ, ನನಗೆ ಅಕೌಂಟೆಂಟ್ ಆಗಿ ಕೆಲಸ ಮಾಡೋ ಅರ್ಹತೆ ಇದೆ ಅಂತ. ಸೊ ಇಲ್ಲಿ ಇಂಪಾರ್ಟೆಂಟ್ ನಿಮ್ಗೆ ಅಕೌಂಟ್ಸ್ ಬಗ್ಗೆ ನಾಲೆಡ್ಜ್, ಇಂಗ್ಲಿಷ್ ನಾಲೆಡ್ಜ್ ಅಲ್ಲ. ಡೆಬಿಟ್ ಕ್ರೆಡಿಟ್ ನಿಮ್ಗೆ ಸರಿಯಾಗಿ ಗೊತ್ತಿದ್ರೆ ನೀವು ಅದನ್ನ ಹರ್ಕ್ಲು ಮುರ್ಕ್ಲು ಇಂಗ್ಲಿಷ್ ಅಲ್ಲಿ ಹೇಳಿದ್ರು
ಇಂಟರ್ವ್ಯೂವರ್ ಅಕ್ಸೆಪ್ಟ್ ಮಾಡ್ಕೋತಾನೆ. ಮೇ ಬಿ ಅವನೇನ್ ಹೇಳ್ತಾನೆ ಅಂದ್ರೆ, ಏನಪ್ಪಾ ನಿಂಗೆ ಅಷ್ಟು ಫ್ಲೂಯೆನ್ಸಿ ಇಲ್ವಲ್ಲ ಇಂಗ್ಲಿಷ್, ಇಂಪ್ರೂವ್ ಮಾಡ್ಕೋತೀಯ ಅಂತ ಕೇಳ್ತಾನೆ. ಎಸ್ ಐ ವಿಲ್ ಇಂಪ್ರೂವ್ ಅಂತ ನೀವು ಹೇಳಿ, ನೀವು ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಎಫರ್ಟ್ಸ್ ಹಾಕಿದ್ರೆ ನಿಮ್ಗೆ ಯಾಕ್ರಿ ಕೆಲಸ ಸಿಗಲ್ಲ? ಈ ಮೊದಲು ನಿಮ್ಮ ಪ್ರೈಮರಿ ಏರಿಯಾ ಏನು, ನಿಮ್ಮ ಕೋರ್ ಕಾಂಪಿಟೆನ್ಸ್ ಏನು? ನೀವು ಅಕೌಂಟೆಂಟ್ ಕೆಲ್ಸಕ್ಕೆ ಹೋಗ್ತೀರಾ, ಅಕೌಂಟೆನ್ಸಿ ಬಗ್ಗೆ ತಿಳ್ಕೊಳ್ಳಿ. ಇಲ್ಲ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ದೀರಾ, ನಿಮ್ಮ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ, ಸಾಫ್ಟ್ವೇರ್ ಲ್ಯಾಂಗ್ವೇಜಸ್ ಬಗ್ಗೆ ತಿಳ್ಕೊಳ್ಳಿ. ಇಲ್ಲ ನಿಮ್ ಯಾವ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದೀರೋ ಆ ಕೆಲಸದ ಮೇಲೆ, ಆ ವಿಷಯದ ಮೇಲೆ ನಿಮ್ ಜ್ಞಾನ ಹೆಚ್ಚಿಸ್ಕೊಳ್ಳಿ. ಆಮೇಲಿಂದ ಇಂಗ್ಲಿಷು ಇನ್ನೊಂದು ಮತ್ತೊಂದು ಎಲ್ಲ ಬರುತ್ತೆ. ಆಮೇಲೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳಿದ್ರು, ಸರ್ ನಂದು ಬಿ.ಕಾಮ್ ಆಗಿದೆ, ನಾನು ಸಿ.ಎ ಮಾಡ್ಬೇಕು ಅಂತ ಇದ್ದೀನಿ, ನನ್ಗೆ ಇಂಗ್ಲಿಷ್ ಬರಲ್ಲ, ನಾನು ಸಿ.ಎ ಪಾಸ್ ಮಾಡಬಹುದಾ ಅಂತ. ಇವ್ರಿಗೂ ನಾನು ಹೇಳೋ ಉತ್ತರ ಇದೇನೆ. ನೀವು ಸಿ.ಎ ಮಾಡೋದು ಅಂತಂದ್ರೆ ಏನು? ಸಬ್ಜೆಕ್ಟ್ಸ್ ನ ಓದ್ತೀರಾ, ಹೋಗಿ ಎಕ್ಸಾಮ್ ಬರೀತೀರಾ, ಎಕ್ಸಾಮ್ ಪಾಸ್ ಆದ್ರೆ ನೀವು ಸಿ.ಎ. ಇವಾಗ ನೀವು ಎಕ್ಸಾಮ್ ನ ಇಂಗ್ಲಿಷ್ ಅಲ್ಲಿ ಬರೀಬೇಕು. ಇಟ್ಸ್ ಅ ಮೀಡಿಯಂ ಆಫ್ ಕಮ್ಯುನಿಕೇಶನ್ ಇಂಗ್ಲಿಷ್. ಬಟ್ ಅಲ್ಲಿ ಅವ್ನು ನಿಮ್ಮನ್ನ ಟೆಸ್ಟ್ ಮಾಡೋದು ನಿಮ್ಮ ಇಂಗ್ಲಿಷ್ ಬಗ್ಗೆ ಅಲ್ಲ. ಓಹೋ ನಿಮ್ಗೇನಪ್ಪ ಶೇಕ್ಸ್ಪಿಯರ್ ಇಂಗ್ಲಿಷ್ ಬರುತ್ತಾ, ನಿಮ್ಗೆ ವರ್ಡ್ಸ್ವರ್ತ್ ಇಂಗ್ಲಿಷ್ ಬರುತ್ತಾ, ನಿನ್ಗೆ ಆ ಪೊಯೆಟ್ ಗೊತ್ತಾ, ಈ ಪೊಯೆಟ್ ಗೊತ್ತಾ ಅಂತ ಅವ್ರು ಕೇಳಲ್ಲ. ಅವ್ರು ನಿಮ್ಮನ್ನ ಕೇಳೋದು, ನಿನ್ಗೆ ಇನ್ಕಮ್ ಟ್ಯಾಕ್ಸ್ ಗೊತ್ತಾ, ನಿನ್ಗೆ GST ಗೊತ್ತಾ, ನಿನ್ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗೊತ್ತಾ, ಕಾರ್ಪೊರೇಟ್ ಲಾ ಗೊತ್ತಾ. ಸೊ ದೇ ಆರ್ ಗೋಯಿಂಗ್ ಟು ಟೆಸ್ಟ್ ಯು ಆನ್ ದ ಸಬ್ಜೆಕ್ಟ್, ನಾಟ್ ಆನ್ ಯುವರ್ ಇಂಗ್ಲಿಷ್. ಸೊ ನಿಮ್ಮ ಸಬ್ಜೆಕ್ಟ್ ಮೇಲೆ ನಿಮ್ಗೆ ಹಿಡಿತಾ ಇರಬೇಕು. ನಿಮಗೆ ನಿಮ್ಮ ಸಬ್ಜೆಕ್ಟ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು, ಚೆನ್ನಾಗಿ ಓದಿರ್ಬೇಕು, ಚೆನ್ನಾಗಿ ರಿವಿಷನ್ ಮಾಡಿರ್ಬೇಕು, ಸರಿಯಾಗಿ ಆನ್ಸರ್ ಬರಬೇಕು. ನಿಮ್ಗೆ ಇಂಗ್ಲಿಷ್ ಬಂದ್ರೆ ಸಾಲದು. ಇವಾಗ ನಿಮ್ಮ ಲೆಕ್ಕಕ್ಕೆ ಆ ಲೆಕ್ಕಕ್ಕೆ ತಗೊಂಡ್ರೆ ಸಿಟಿನಲ್ಲಿ ಇರೋರ್ಗೆ ಎಷ್ಟೊಂದ್ ಜನಕ್ಕೆ ಇಂಗ್ಲಿಷ್ ಬರುತ್ತೆ, ಅವರೆಲ್ಲ ಸಿ.ಎ ಮಾಡ್ಬಿಡ್ಬೋದಲ್ಲ, ಅವ್ರು ಯಾಕೆ ಸಿ.ಎ ಮಾಡ್ತಾ ಇಲ್ಲ? ಎಷ್ಟೊಂದ್ ಜನಕ್ಕೆ ಇಂಗ್ಲಿಷ್ ಬಂದ್ರು ಅವ್ರು ನಿರುದ್ಯೋಗಿಗಳಾಗಿದಾರಲ್ಲ, ಅವ್ರಿಗೆ ಯಾಕೆ ಕೆಲಸ ಸಿಗ್ತಾ ಇಲ್ಲ? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಂಗ್ಲಿಷ್ ಒಂದೇ ಸರ್ವಸ್ವ ಅಲ್ಲ. ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೂ ನಿಮ್ ಕೆಲಸ ಸಿಗತ್ತೆ, ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೂ ನೀವು ಸಿ.ಎ ಮಾಡ್ಬೋದು. ಆದ್ರೆ ನಿಮ್ಗೆ ಆ ಕೆಲಸ ಸಿಗ್ಬೇಕು ಅಂತಂದ್ರೆ ಆಗ್ಲಿ, ಅಥವಾ ನೀವು ಸಿ.ಎ ಮಾಡ್ಬೇಕು ಅಂತಂದ್ರೆ ಆಗ್ಲಿ, ಅಥವಾ ನೀವ್ ಏನೇ ಮಾಡ್ಬೇಕು ಅಂತಂದ್ರು ನಿಮಗೆ ನಿಮ್ಮ ವಿಷಯ, ನಿಮ್ಮ ಸಬ್ಜೆಕ್ಟು, ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು, ನಿಮ್ಮ ಸಬ್ಜೆಕ್ಟ್ ಮೇಲೆ ಹಿಡಿತಾ ಇರಬೇಕು. ಆಮೇಲೆ ಯಾವುದೇ ರೀತಿಯಾದಂತ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು. ಮೊದಲು ಇದ್ರ ಬಗ್ಗೆ ನೀವು ಗಮನ ಕೊಡಿ, ಇದ್ರ ಮೇಲೆ ನೀವು ಕೆಲಸ ಮಾಡಿ. ಇಂಪ್ರೂವ್ ಆನ್ ಯುವರ್ ಸಬ್ಜೆಕ್ಟ್, ಇಂಪ್ರೂವ್ ಆನ್ ಯುವರ್ ಸ್ಕಿಲ್ಸ್. ಆಮೇಲಿಂದ ಇಂಗ್ಲಿಷ್ ನ ನೀವು ಆಡ್ ಮಾಡ್ಕೋಬಹುದು. ಎಂತೆಂಥದ್ದೋ ಭಾಷೆಗಳನ್ನೆಲ್ಲ 30 ದಿನದಲ್ಲಿ ಕಲಿಬಹುದು, 45 ದಿವಸದಲ್ಲಿ ಕಲಿಬಹುದು ಅಂತೆಲ್ಲ ಬರತ್ತಪ್ಪ. ಫ್ರೆಂಚ್ ಕಲೀರಿ, ಜರ್ಮನ್ ಕಲೀರಿ, ಸ್ಪ್ಯಾನಿಷ್ ಕಲೀರಿ, ಇಟಾಲಿಯನ್ ಕಲೀರಿ, ಇನ್ನೊಂದು ಕಲೀರಿ ಅಂತೆಲ್ಲ ಬರುತ್ತೆ. ಸೊ ಇಂಗ್ಲಿಷ್ ಕಲಿಯೋದೇನ್ ದೊಡ್ಡ ವಿಚಾರ ಅಲ್ಲ. ಆದ್ರೆ ಅದಕ್ಕೂ ಮುಂಚೆ ನೀವು ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ, ನಿಮ್ಗೊಂದು ಸಕ್ಸಸ್ಫುಲ್ ಆಗಿ ನಿಮ್ಗೊಂದು ಕೆಲಸ ಸಿಗ್ಬೇಕು ಅಂತಂದ್ರೆ, ಅಥವಾ ನೀವೊಂದು ಪ್ರೊಫೆಷನಲ್ ಕೋರ್ಸ್ ನ ಸಕ್ಸಸ್ಫುಲಿ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಜ್ಞಾನ, ನಿಮ್ಮ ನಾಲೆಡ್ಜ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಗ್ಲಿಷ್ ಇಸ್ ಜಸ್ಟ್ ಎ ಮೀಡಿಯಂ ಆಫ್ ಕಮ್ಯುನಿಕೇಶನ್. ನೀವು ಯೋಗ್ಯರು ಅಥವಾ ಅಯೋಗ್ಯರು ಅನ್ನೋದನ್ನ ನೀವು ಇಂಟರ್ವ್ಯೂ ನಲ್ಲಿ ಪ್ರೆಸೆಂಟ್ ಮಾಡಬೇಕು. ನೀವು ಯೋಗ್ಯರು ಅನ್ನೋದನ್ನ ನೀವು ಹೇಳ್ಬೇಕಾಗತ್ತೆ. ಅದನ್ನ ನೀವು ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅಂಕು ಡೊಂಕು ಆದ್ರೂ ಪರವಾಗಿಲ್ಲ. ಆದ್ರೆ ನಿಮ್ಗೆ ಡೆಬಿಟ್ ಕ್ರೆಡಿಟ್ ಗೊತ್ತಿಲ್ಲ ಅಂದ್ರೆ, ನೀವು ಶೇಕ್ಸ್ಪಿಯರ್ ಇಂಗ್ಲಿಷ್ ಗೊತ್ತಿದ್ರು ನಿಮ್ಗೆ ಯಾರು ಕರೆದ್ ಕೆಲಸ ಕೊಡ್ತಾರೆ? ಅಕೌಂಟೆಂಟ್ ಕೆಲಸ ಯಾರು ಕೊಡಲ್ಲ. ಹಾಗಾಗಿ ನಿಮ್ಮ ಸಬ್ಜೆಕ್ಟ್ ನ ನೀವು ಚೆನ್ನಾಗಿ ಫೋಕಸ್ ಮಾಡಿ ಓದ್ಕೊಳ್ಳಿ. ನಿಮ್ಮ ಮೇಲೆ ನಿಮಗ್ ಭರವಸೆ ಇರಲಿ. ನಿಮಗ್ ಸಬ್ಜೆಕ್ಟ್ ಗೊತ್ತಿದ್ದು ನಿಮ್ಮ ಮೇಲೆ ನಿಮಗ್ ಭರವಸೆ ಇದ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಸಿ ಏನಾದ್ರೂ ಮಾಡ್ಬೋದು, ICSI ಮಾಡ್ಬೋದು, ICME ಎಲ್ಲಾದ್ರೂ ಮಾಡ್ಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು, IAS ಆದ್ರೂ ಮಾಡ್ಬೋದು. ಇವಾಗ ಎಷ್ಟೊಂದ್ ಜನ IAS ಕನ್ನಡ ಮೀಡಿಯಂ ಅಲ್ಲಿ ಓದೋರು IAS ಮಾಡಿದೀವಿ ಅಂತೆಲ್ಲ ಪೇಪರ್ ಅಲ್ಲಿ ಬರುತ್ತೆ. ಕನ್ನಡ ಮೀಡಿಯಂ ಅಲ್ಲಿ ಓದೋರು CA ಮಾಡಿರೋ ಎಷ್ಟೊಂದು ನಿದರ್ಶನಗಳಿದೆ. ಸೊ ಹಾಗಾಗಿ ಕೀಳರಿಮೆ ಬೇಡ. ಇಂಗ್ಲಿಷ್ ಬರಲ್ಲ ಅನ್ನೋ ಕೀಳರಿಮೆ ದಯವಿಟ್ಟು ಇಟ್ಕೋಬೇಡಿ. ಇಂಗ್ಲಿಷ್ ಬರ್ದಿದ್ರೆ ಏನಂತೆ, ನಿಮ್ಮ ಸಬ್ಜೆಕ್ಟ್ ಗೊತ್ತಿರ್ಬೇಕು, ನಿಮ್ಮ ಗುರಿ ಗೊತ್ತಿರ್ಬೇಕು, ನಿಮ್ಮ ಬಗ್ಗೆ ನಿಮ್ಗೆ ವಿಶ್ವಾಸ ಇರಬೇಕು. ನಿಮ್ಗೆ ಗುರಿ ಇಲ್ಲ, ಆಮೇಲೆ ನಿಮ್ ಬಗ್ಗೆ ನಿಮ್ಗೆ ವಿಶ್ವಾಸ ಇಲ್ಲ ಅಂತಂದ್ರೆ ಏನ್ ಮಾಡಕ್ ಸಾಧ್ಯ? ಏನು ಮಾಡಕ್ಕಾಗಲ್ಲ. ನಿಮ್ಗೆ ಇಂಗ್ಲಿಷ್ ಏನು ಫ್ರೆಂಚ್ ಬಂದ್ರು ನಿಮ್ಗೇನು ಮಾಡಕ್ಕಾಗಲ್ಲ. ಅದಕ್ಕೆ ಮುಂದೆ ಇರುವ ಗುರಿ ಬಗ್ಗೆ ಚೆನ್ನಾಗಿ ಒಂದು ಅರಿವು ಇರಬೇಕು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಅವಾಗ ನೀವು ಯಾವುದೇ ಕೆಲಸ ಮಾಡಿದ್ರು ಅದನ್ನ ನೀವು ಸಾಧಿಸ್ಬೋದು. ಸ್ನೇಹಿತರೆ, ಮತ್ತೊಮ್ಮೆ ಈ ವಿಡಿಯೋನ ಮುಗ್ಸಕ್ ಮುಂಚೆ ನಾನು ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ಇಸ್ ನಾಟ್ ಎವ್ರಿಥಿಂಗ್. ಇಂಗ್ಲಿಷ್ ಸರ್ವಸ್ವ ಅಲ್ಲ. ಇಂಗ್ಲಿಷ್ ಬರ್ದಿಲ್ಲ, ನಿಮ್ಗೆ ಬರೆಯಕ್ಕೆ ಅಷ್ಟು ಸರಿಯಾಗಿ ಬರಲ್ಲ, ಸೆಂಟೆನ್ಸ್ ಫಾರ್ಮೇಶನ್ಗಳು ಬರಲ್ಲ, ಮಾತಾಡೋದಿಕ್ಕೆ ಅಷ್ಟು ಫ್ಲೂಯೆನ್ಸಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ.
ಅದ್ರ ಮೇಲೆ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ನೀವು ಕಲಿಬಹುದು. ಆದ್ರೆ ಮೊದಲು ನಿಮ್ಮ ಗುರಿ ಅಂದ್ರೆ ನೀವು CA ಮಾಡಬೇಕು, ಇಲ್ಲ ನೀವು ಕಾಮರ್ಸ್ ಗ್ರಾಜುಯೇಷನ್ ಮುಗಿಸ್ಕೋಬೇಕು, ಇಲ್ಲ MBA ಮಾಡಬೇಕು. ನಿಮ್ಮ ಗುರಿನ ಬಗ್ಗೆ ನಿಮಗೆ ದೃಢವಾದಂತ ಫೋಕಸ್ ಇರಬೇಕು. ಅದನ್ನ ಫೋಕಸ್ಡ್ ಆಗಿ ನಿಮ್ಮ ಗುರಿನ ಮೊದಲು ತಲುಪ್ರಿ. ಆಮೇಲಿಂದ ಇಂಗ್ಲಿಷು ಬರುತ್ತೆ, ಇನ್ನೊಂದು ಬರುತ್ತೆ, ಕೆಲ್ಸಾನು ಸಿಗತ್ತೆ, ಪಾಸು ಆಗ್ತೀರಾ, ಒಳ್ಳೆ ಲೈಫಲ್ಲಿ ಸಕ್ಸಸ್ಫುಲ್ ಕೆರಿಯರ್ ಇರುತ್ತೆ. ಹಾಗಾಗಿ ಇಂಗ್ಲಿಷ್ ಬರಲ್ಲ ಅನ್ನೋ ಕೀಳರಿಮೆಯನ್ನ ಬಿಟ್ಟುಬಿಡಿ. ಇಂಗ್ಲಿಷ್ ಇಸ್ ನಾಟ್ ಎವ್ರಿಥಿಂಗ್ ಇನ್ ಲೈಫ್. ಇಂಗ್ಲಿಷ್ ಇಸ್ ಜಸ್ಟ್ ಒನ್ ಟೂಲ್, ಇಟ್ ಇಸ್ ಜಸ್ಟ್ ಒನ್ ಮೀಡಿಯಂ ವೇರ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ನಾಲೆಡ್ಜ್ ಅಷ್ಟೇ. ಸೊ ನಾಲೆಡ್ಜ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಿಮ್ಗೆ ಮೊದಲು ನಾಲೆಡ್ಜ್ ಇರಬೇಕು, ಆಮೇಲಿಂದ ಇಂಗ್ಲಿಷ್ ಇರಬೇಕು.